ಇಂದಿರಾ ಕ್ಯಾಂಟೀನ್ ಮುಂದೆ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಬೇಡ್ರಪ್ಪ ಅಂತ ಹೇಳಿದ್ದೆ ತಪ್ಪಾಯಿತು. ಅವಾಚ್ಯ ಶಬ್ದಗಳಿಂದ ಕಿಡಿಗೇಡಿಗಳು ಸಿಬ್ಬಂದಿಗೆ ನಿಂದಿಸಿದ್ದಾರೆ. ಯಶವಂತಪುರ ಬಳಿಯ 90 ರಸ್ತೆಯಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಮುಂಭಾಗ ಶನಿವಾರ ಸಂಜೆ ಈ ಘಟನೆ ನಡೆದಿದೆ. ಇಂದಿರಾ ಕ್ಯಾಂಟೀನ್ ಮುಂಭಾಗ ಸಿಬ್ಬಂದಿ ಕಸ ಗುಡಿಸುವಾಗ ಕಾರನ್ನು ತಂದು ಪಾರ್ಕ್ ಮಾಡಿದರು. ಪಾರ್ಕಿಂಗ್ ಇಲ್ಲಿ ಮಾಡಬೇಡಿ ಅಂತ ಅಂದ ಕೂಡಲೇ ಅವಾಚ್ಯವಾಗಿ ನಿಂದಿಸಿದರು ಅಂತ ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ದೂರು ಕೊಟ್ಟರೂ ಕೂಡ ಇನ್ನೂ ಕ್ರಮ ಜರುಗಿಸಿಲ್ಲ. ಕಾರಿನ ನಂಬರ್ ಸಹಿತ ದೂರು ಕೊಟ್ಟರು ಪೊಲೀಸರು ಇನ್ನೂ ಕ್ರಮ ಜರುಗಿಸಿಲ್ಲ ಅಂತ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿ ಆರೋಪವನ್ನು ಮಾಡಿದ್ದಾರೆ. ನಿನ್ನೆ ನೈಟು ಸರ್ ಸುಮಾರು 4:57 ಒಂದು ಗಾಡಿ ಬಂದು ನಿಲ್ಲಿಸಿತ್ತು. ನಾವು ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ಈಚೆ ಕಡೆ ಬಂದು ಕಸ ಹೊಡೆದ್ಬಿಟ್ಟು ಮುಂದೆ ಹಾಕಿ ಅಂತ ಅಂದೆ. ಕಾರ್ ಪಾರ್ಕಿಂಗ್ ಮಾಡಬೇಡ ಅಂತಂದರೆ ಗ್ಲಾಸ್ ಒಳಗಡೆ ಏನೋ ಒಲ್ಗಾರ ಬೈದರು. ನಾನು ಅದನ್ನು ಕೇಳಿಸ್ತೀನಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹಾಕಿದ್ದೆ. ಮುಂದೆಗಡೆ ಇನ್ನೊಂದು ಇನೋವಾ ಕಾರ್ ಬಂದಿದ್ದ ತಕ್ಷಣ ಸ್ವಲ್ಪ ಮುಂದೆಗಡೆ ಹಾಕಿದ್ರು. ನಾನು ಫೋಟೋ ಹೊಡೆದ್ಬಿಟ್ಟು RTO ಕಂಪ್ಲೇಂಟ್ ಮಾಡ್ತೀನಿ, ಪಬ್ಲಿಕ್ ಪ್ಲೇಸಲ್ಲಿ ನೋ ಪಾರ್ಕಿಂಗ್ ಇಲ್ಲ ಅಂತಂದಿದ್ದಕ್ಕೆ ಜಿಪ್ ತೆಗೆದು ಓಪನ್ ಮಾಡಿಬಿಟ್ಟು ಪ್ರೈವೇಟ್ ಪಾರ್ಕ್ ತೋರಿಸ್ಬಿಟ್ಟು ಅಲ್ಲೇನು ಫೋಟೋ ಹೊಡಿತಿ ಎಲ್ಲಿ ಫೋಟೋ ಹೊಡ್ಕೋ, ಅದೇನು ಕಿತ್ಕೋ ಅದು ಯಾರು ಕಂಪ್ಲೇಂಟ್ ಮಾಡ್ಕೋ ಅಂತಂದ್ರು. ಇವತ್ತು ಸರ್ ಬೆಳಿಗ್ಗೆ ಮತ್ತೆ ಇನ್ನೊಂದು ಬೈಕ್ ಬಂದಿತ್ತು, ಅದನ್ನು ನನ್ನ ಹತ್ರ ಫೋಟೋ ಇದೆ. ಆ ಫೋಟೋ ಅದೇನಂದರೆ ಗುಡ್ಕಾಕೊಂಡು ಹೋಗಿ ಉಗಿತಾ ಇದ್ರು. ಕೆಳಗಡೆ ಉಗಿಬೇಕಂದ್ರೆ BB ಇಲ್ವಾ ಕ್ಲೀನ್ ಮಾಡೋ ಕಸ ಗುಡ್ಸೋರಿ ನೀನೇ ಒಂದು ಕೇಳಕ್ಕೆ ಅಂದರೆ ನಾನು ಮಾತಾಡ್ಬಿಡ್ರಿ ಹಂಗೆ ನಿಮಗೂ ಕಸ ಗುಡ್ಸ್ತೀರಿ ಗೊತ್ತಾಗುತ್ತೆ ಪಬ್ಲಿಕ್ ಅಷ್ಟೇನು ಅಂತಂದರೆ ಕೆಲಸ ಮಾಡಿ ಡ್ಯೂಟಿ ಅವ್ರು ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಲ್ಲ ಗೌರ್ಮೆಂಟ್ ಇಲ್ಲ ಅಂತ ಕರ್ನಾಟಕದ ಬಗ್ಗೆ ಭಾರತದ ಬಗ್ಗೆ ತುಂಬ ಕೀಳ ಮಾತಾಡಿದ್ರು ಸರ್. ಅದು